ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ. ಎದ್ದೆದ್ದು ಬೀಳುತ್ತಿಹೆ, ಗುದ್ದಾಡಿ ಸೋಲುತ್ತಿಹೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ. ಉದ್ಧರಿಸುವೆ ಜಗವನ್ನೆನ್ನುತಿಹ ಸಖನೆ, ನಿನ್ನುದ್ಧಾರವೆಷ್ಟಾಯ್ತೋ ಮಂಕುತಿಮ್ಮ. 658ನೇ ಕಗ್ಗ ಇದು. ಎದ್ದೆದ್ದು ಬೀಳುತ್ತಿಹೆ, ಎದ್ದೆದ್ದು ಮೇಲೆ ಬರ್ತಾ ಇದೆಯಾ, ಬೀಳ್ತಾ ಇದೆಯಾ. ಗುದ್ದಾಡಿ ಸೋಲುತ್ತಿಹೆ, ಗುದ್ದಾಡ್ತಾ ಇದೆಯಾ, ಸೋತ್ಕೋತಾ ಇದೆಯಾ. ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ. ಈ ಎರಡೂ ಸಾಲು ಇಲ್ಲಿ ಉಪಯೋಗಿಸಿರುವ ಪದಗಳು ಎಲ್ಲ ತುಂಬ ಮುಖ್ಯ ಆಗುತ್ತೆ. ಗಲಾಟೆ ಮಾಡಿ, ಗದ್ದಲ ಮಾಡಿ, ಆ ಮೂಲಕ ಪ್ರಸಿದ್ಧನಾಗ್ತಾ ಇದೆಯಾ. ಓಕೆ, ಎಲ್ಲ ಸರಿ. ಉದ್ಧರಿಸುವೆನು ಜಗವನೆನ್ನುತಿಹ ಸಖನೆ, ಇಡೀ ಜಗತ್ತೆಲ್ಲ ಉದ್ಧಾರ ಮಾಡಿಬಿಡ್ತೀನಿ ಅಂತ ಹೇಳ್ತಾ ಇರೋ ಗೆಳೆಯ, ನಿನ್ನುದ್ಧಾರವೆಷ್ಟಾಯಿತೋ, ನೀನು ಉದ್ಧಾರ ಆದ್ಯಾ, ನೀನು ಬೆಳೆದ್ಯಾ, ಅದನ್ನು ಯೋಚಿಸು ಅಂತ. ಬಸವಣ್ಣನವ್ರದ್ದೊಂದು ವಚನ ಇದೆಯಲ್ಲ, ಲೋಕದ ಡೊಂಕ ನೀವೇಕೆ ತಿದ್ದುವಿರಯ್ಯ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ಅಂತ. ಹಾಗೆ ಮೊದಲು ನನ್ನ ಉದ್ಧಾರ ಆಗಬೇಕು, ನಾನು ಬೆಳಿಬೇಕು, ನಂತರ ಮುಂದಿನ ಬೆಳವಣಿಗೆ, ಸಮಾಜವನ್ನು ತಿದ್ದುವ ಕೆಲಸ ಎಲ್ಲವೂ. ಸಮಾಜಕ್ಕೆ ಒಳ್ಳೆಯದಾಗುವ ಕೆಲಸ, ಸಮಾಜ ಸೇವೆ ಮಾಡಬಾರ್ದು ಅಂತ ಅಲ್ಲ ಇದರ ಅರ್ಥ. ಆ ಸೇವೆಯನ್ನು ಶುರು ಮಾಡೋದಕ್ಕೆ ಮೊದಲು ನನ್ನನ್ನು ನಾನು ಚೆನ್ನಾಗಿ ಮಾಡ್ಕೊಳ್ಬೇಕು. ನಾನು ಇನ್ನೊಬ್ಬರಿಗೆ ನೀನು ಸುಳ್ಳು ಹೇಳಬೇಡ, ನೀನು ಟ್ರಾಫಿಕ್ ರೂಲ್ಸ್ ವೈಲೇಟ್ ಮಾಡಬೇಡ, ಸಿಗ್ನಲ್ ಜಂಪ್ ಮಾಡಬೇಡ ಅಂತ ಹೇಳೋದಕ್ಕೆ ಮೊದಲು ನಾನು ಅದನ್ನೆಲ್ಲ ಮಾಡಿರಬೇಕು ತಾನೆ. ನಾನು ಸಿಗ್ನಲ್ ಜಂಪ್ ಮಾಡ್ಕೊಂಡು ಹೋಗ್ತಾ ನೀನು ಮಾಡಬಾರ್ದು ಅಂತ ಅಂದರೆ ಯಾರೂ ಕೇಳೋದಿಲ್ಲ. ಮಕ್ಕಳು ನಮ್ಮನ್ನು ನೋಡಿ ಕಲಿಯೋದು, ನಮ್ಮನ್ನು ಕೇಳಿ ಕಲಿಯೋದಲ್ಲ. ಅಂತೆಯೇ ಅಕ್ಕಪಕ್ಕದವರು ಇನ್ನೊಬ್ಬರು ಯಾರೂ ಮತ್ತೊಬ್ಬರು ಮಾತನ್ನು ಕೇಳಬೇಕಾಗಿಲ್ಲ. ಹೋಗಲೇ ಅಂತಾರೆ ನಾವೇನೋ ಹೇಳಕ್ಕೆ ಹೋದರೆ. ಹೇಗೆ ತಿಳಿಸಬಹುದು? ನಾನು ಸರಿಯಾಗಿ ನಡ್ಕೊಂಡು ಅವರಿಗೆ ತಿಳಿಸ್ಬಹುದು. ಆಗ ನನಗೊಂದು ನೈತಿಕವಾದ ಧೈರ್ಯ ಇರುತ್ತೆ. ನೀನು ಹೀಗೆ ಮಾಡಬೇಡ, ಇದು ತಪ್ಪು ಅಂತ ಹೇಳೋಕ್ಕೆ. ನೀನು ಮಾಡಿಲ್ವಾ ಅಂತ ವಾಪಸ್ ಪ್ರಶ್ನೆ ಕೇಳುವಂತಹ ರೀತಿಯಲ್ಲಿ ನಾನಿದ್ದರೆ ನನಗೆ ಇನ್ನೊಬ್ಬರಿಗೆ ಹೇಳೋ ಅಧಿಕಾರ ಇಲ್ಲ. ನೀನು ಮಾಡಿಲ್ವ ಅಂದರೆ ಇಲ್ಲ, ನಾನು ಯಾವತ್ತೂ ಮಾಡಿಲ್ಲ ಇದನ್ನು ಅಂತ ಹೇಳುವ ಶಕ್ತಿ ಇದ್ದಾಗ ಅದು ಎದುರಿನವ್ರನ್ನ ಕನ್ವಿನ್ಸ್ ಮಾಡುತ್ತೆ. ನಾನು ಉದ್ಧಾರ ಆಗಬೇಕು ಮೊದಲು, ಯಾವುದು ಸರಿ ಅಂತ ನಾನು ಅಂದ್ಕೊಳ್ತೀನಿ, ಅದನ್ನು ನಾನು ಮಾಡಿದ್ರೆ ಆವಾಗ ಇನ್ನೊಬ್ಬರಿಗೆ ಅದನ್ನು ಹೇಳೋದಕ್ಕೆ ಶಕ್ತಿ ಬರುತ್ತೆ. ನನ್ನ ಉದ್ಧಾರ ಮತ್ತು ಜಗತ್ತಿನ ಉದ್ಧಾರ ಎರಡೂ ಒಂದೇ ಅನ್ನೋ ಪರಿಕಲ್ಪನೆ ಮೊದಲು ತಲೆಯಲ್ಲಿ ನಾವು ಕೂರಿಸ್ಕೋಬೇಕು. ನಾವೇ ಜಗತ್ತು, ಜಗತ್ತೇ ನಾವು. ಸೊ ನಾನು ಉದ್ಧಾರ ಆದರೆ, ನಾವು ಮಹಾತ್ಮ ಗಾಂಧಿಯವರ ತುಂಬ ಫೇಮಸ್ ಕೋಟ್, ಬಿ ದ ಚೇಂಜ್ ಯು ವಿಶ್ ಟು ಸಿ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಜಗತ್ತಿನಲ್ಲಿ ಯಾವ ಬದಲಾವಣೆಯನ್ನು ನೀನು ಕಾಣೋದಕ್ಕೆ ಇಷ್ಟಪಡ್ತೀಯಾ, ಆ ಬದಲಾವಣೆಯನ್ನು ಮೊದಲು ನಿನ್ನಲ್ಲಿ ತಂದುಕೋ ಅಂತ. ನಾವು ಬದಲಾಗದೆ ನಾವಿದ್ದಂಗೆ ಇರ್ತೀವಿ, ಜಗತ್ತಿಗೆಲ್ಲ ಉಪದೇಶ ಮಾಡ್ತಾ ಇರ್ತೀನಿ ಅಂದರೆ ಯಾರೂ ಕೇಳಿಸ್ಕೊಳ್ಳೋದಿಲ್ಲ. ನಮಗೆ ಬೆಲೆ ಬರಬೇಕು, ನಮ್ಮ ಮಾತಿಗೆ ಬೆಲೆ ಬರಬೇಕು ಅಂದರೆ ನಮ್ಮ ತೂಕ ಹೆಚ್ಚಿರಬೇಕು, ನಮ್ಮ ನಡತೆ ಸರಿಯಾಗಿರಬೇಕು. ಅದಕ್ಕೆ ತಕ್ಕ ಹಾಗೆ ಎದ್ದೆದ್ದು ಬೀಳುತ್ತಿಹೆ, ಮೇಲ್ಮೇಲೆ ಹೇಳ್ತಾ ಇದೆಯಾ ಮತ್ತೆ ಬೀಳ್ತಾ ಇದೆಯಾ, ಕಾಂಟ್ರಾಸ್ಟ್ ಗಮನಿಸಬೇಕು ಇಲ್ಲಿ. ಎದ್ದೆದ್ದು ಬೀಳುತ್ತಿಹೆ, ಗುದ್ದಾಡಿ ಸೋಲುತ್ತಿಹೆ. ಇದು ಎರಡೂ ನೋಡಿ, ಗುದ್ದಾಡ್ತಾ ಇರೋದು ಎದ್ದೆದ್ದು ಮೇಲೆ ಹೇಳೋದಲ್ಲ. ಎದ್ದೆದ್ದು ಅಂದರೆ ತಿರ್ಗಾ 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 ಅದನ್ನೇ ಮಾಡೋದು, ಮತ್ತೆ ಬೀಳೋದು, ಗುದ್ದಾಡೋದು. ಮತ್ತು ಎರಡನೇ ಸಾಲಲ್ಲಿ ಏನು ಹೇಳುತ್ತೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ. ಹೇಗೆ ಗದ್ದಲವ ತುಂಬಿ ಪ್ರಸಿದ್ಧನಾಗೋದು? ಏನೋ ಕಾಂಟ್ರವರ್ಸಿ ಮೂಲಕ ಹೆಸರು ಮಾಡೋದಕ್ಕೆ ಪ್ರಯತ್ನ ಪಡೋದು, ಅಥವಾ ನಾನು ಮಾಡಿದೆ, ನಾನು ಇಷ್ಟು ಜನಕ್ಕೆ ಇಂಥದ್ದು ಕೊಟ್ಟೆ, ನಾನು ಕರೋನಾ ಟೈಮಲ್ಲಿ ಎಲ್ಲರಿಗೂ ಅರ್ಧ ಲೀಟ್ರ್ ಹಾಲು ಕೊಟ್ಟೆ, ನಾನೆಲ್ಲರಿಗೂ ಹಿಂಗೆ ಮಾಡಿದೆ, ನಾನು ಮೆಡಿಕಲ್ ಕಿಟ್ ಕೊಟ್ಟೆ. ಈ ಗದ್ದಲದಲ್ಲಿ ಪ್ರಸಿದ್ಧನಾಗೋದಿಲ್ಲ, ಅದಲ್ಲ ವಿಷಯ. ಏನು ಮಾಡಬೇಕು? ಉದ್ಧರಿಸುವೆನು ಜಗವನೆನ್ನುತಿಹ ಸಖನೆ, ನಾನು ಎಲ್ಲರನ್ನೂ ಉದ್ಧಾರ ಮಾಡ್ತಾಯಿದ್ದೀನಿ ನನ್ನಿಂದ ಅನ್ನುವಂತಹ ಗೆಳೆಯನೇ. ಹೀಗೆ ಮಾಡೋದ್ರ ಮೂಲಕ ನಿನ್ನ ಉದ್ಧಾರನೇ ಕಡಿಮೆ ಆಗಿ ಹೋಗ್ತಾ ಇದೆಯಲ್ಲ. ನಮ್ಮ ಉದ್ಧಾರ ಎಷ್ಟಾಯಿತು, ನಾನೇನು ಮಾಡಿದೆ, ನಾನು ಬೆಳೆದನ ಅಂತ ಯೋಚಿಸಿದ ನಂತರ ಸಮಾಜದ ಬಗ್ಗೆ ಯೋಚನೆ ಮಾಡಬೇಕು. ಈಗ ಇತ್ತೀಚೆಗಷ್ಟೇ ಇನ್ನೊಂದು ಬಾರಿ ಭೈರಪ್ಪನವರ ಸಾಕ್ಷಿ ಕಾದಂಬರಿನ ಓದಿ ಮುಗಿಸಿದೆ. ಅದರಲ್ಲಿ ಸತ್ಯನಾರಾಯಣ ಅನ್ನೋ ಒಂದು ಪಾತ್ರ ಬರುತ್ತೆ. ಗಾಂಧಿಯವರಿಂದ ಇನ್ಸ್ಪೈರ್ ಆಗಿ ಅಂಥದ್ದೊಂದು ಸಮಾಜವನ್ನು ಕಟ್ಟಬೇಕು ಅಂತ ಹೊರಡುವಂತಹ ಒಂದು ಪಾತ್ರ ಅದು. ಕಾದಂಬರಿಯ ಕೊನೆಯ ಘಟ್ಟದಲ್ಲಿ ಆ ಪಾತ್ರ ಹೇಳ್ಕೊಳ್ಳುತ್ತೆ, ನಾನು ಇಡೀ ಸಮಾಜನ ತಿದ್ದುಬಿಡೋದಕ್ಕೆ, ಒಂದು ಕ್ರಾಂತಿ ತರೋದಕ್ಕೆ ಪ್ರಯತ್ನ ಪಟ್ಟೆ, ಅದೇ ನಾನು ಮಾಡಿದ ತಪ್ಪು ಅನಿಸುತ್ತೆ.
ನನ್ನಿಂದ ಶುರುವಾಗಬೇಕಿತ್ತು. ಅದು ಚಿಕ್ಕ ಮಟ್ಟದಲ್ಲಿ ಶುರುವಾಗಬೇಕಿತ್ತು. ನನ್ನ ಊರು, ನನ್ನ ತಾಲೂಕಿನ ಜನಗಳನ್ನು, 2 ಕುಟುಂಬಗಳನ್ನು, 3 ಕುಟುಂಬಗಳನ್ನು ಉದ್ಧಾರ ಮಾಡಬೇಕಿತ್ತು ನಾನು. ನಂತರ ಅದನ್ನು ದೊಡ್ಡದಾಗಿ ಬೆಳೆಸಬೇಕಿತ್ತು. ಆಗ ನಾನು ಸಫಲನಾಗ್ತಾ ಇದ್ದೆ. ಏಕಕಾಲಕ್ಕೆ ಸಾವಿರಾರು ಜನನ ಉದ್ಧಾರ ಮಾಡುವಂತಹ ಶಕ್ತಿ ಮಹಾತ್ಮನಿಗಿದ್ದಿರಬಹುದು, ನನ್ನಂಥವ್ರಿಗೆ ಇರಲಿಲ್ಲ ಅಂತ. ಇಲ್ಲಿ ಇನ್ನೂ ಹಿಂದೆ ಹೋಗಿ DVG ಅವರು ನನ್ನನ್ನು ನಾನು ಉದ್ಧಾರ ಮಾಡ್ಕೋಬೇಕು, ಮೊದಲು ನಿನ್ನ ಉದ್ಧಾರವೆಷ್ಟಾಯಿತು ಅಂತ ಕೇಳ್ತಾರೆ. ಆ ಇಂಟ್ರಾಸ್ಪೆಕ್ಷನನ್ನು ಮಾಡ್ಕೊಳ್ತಾನೆ ನಾವು ಉತ್ತಮಿಕೆಯ ಕಡೆಗೆ ಬೆಳಿಬೇಕು. ಆಗ ಮಾತ್ರ ನಮಗೆ ಆ ನೈತಿಕ ಸ್ಥೈರ್ಯ ಇರುತ್ತೆ, ಇನ್ನೊಬ್ಬರಿಗೆ ಹೇಳುವುದಕ್ಕೆ, ಇನ್ನೊಬ್ಬರನ್ನು ಆ ದಾರಿಗೆ ಕರ್ಕೊಳ್ಳೋದಕ್ಕೆ ನಮಗೆ ಅಧಿಕಾರ ಇರುತ್ತೆ. ಆ ಅರಿವನ್ನು ನಾವು ತಲೆಯಲ್ಲಿ ಇಟ್ಕೊಂಡು ಮುಂದುವರೆದು ಮೊದಲ ಸ್ಟೆಪ್ಪಾಗಿ, ಮೊದಲ ಹೆಜ್ಜೆಯಾಗಿ, ಸಮಾಜವನ್ನು ಉದ್ಧರಿಸುವ ಮೊದಲ ಹೆಜ್ಜೆಯಾಗಿ ನಮ್ಮ ಉದ್ಧಾರವನ್ನು ಮಾಡಿಕೊಳ್ಳೋಣ, ನಮ್ಮೊಳಗನ್ನು ನೋಡಿಕೊಳ್ಳೋಣ, ನಮ್ಮಲ್ಲಿರುವ ತಪ್ಪುಗಳು ಯಾವ್ಯಾವುದು ಅಂತ ನಿಸ್ಪೃಹವಾಗಿ ಕಂಡುಕೊಳ್ಳುವಂತಹ ಪ್ರಯತ್ನ ಮಾಡೋಣ. ಹಿಂದೆ ಪ್ರಯತ್ನ ಶುರು ಮಾಡೋಣ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.